ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಮೊಬೈಲ್ ಕಾ ಬೋಲ್ ಬಾಲ, ಒಂದು ಮೊಬೈಲ್, ಟೆಲಿಫೋನ್ ಮತ್ತು ಪತ್ರ, ಈ ಮೂರು ಕೂಡಿ ಮಾತನಾಡತೊಡಗಿದರೆ ಯಾವ ರೀತಿ ಇದೆ ಅಂತ ಒಂದು ನಾಟಕವನ್ನು ಮಾಡಿ ಸುರೇಖಾ ಶರ್ಮಾ ಅವರು ಬರೆದಿದ್ದಾರೆ. ಈ ನಾಟಕವನ್ನು ಈಗ ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಹೇಗೆ ಪರಿಸ್ಥಿತಿಗೆ ಅನುಗುಣವಾಗಿ ಕಾಲ ಕಾಲಕ್ಕೆ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಆದ ಕಾರಣ ಇಲ್ಲಿ ಹೇಳ್ತಾರೆ, ಛಾತ್ರ ಇಸ್ ಪಾಠ ಕೆ ದ್ವಾರ ಬದಲ್ತಿ ಹುಯಿ ಆಧುನಿಕ ಜೀವನ ಶೈಲಿ ಮೇ ಚಿಟ್ಟಿ, ದೂರಭಾಷಾ ಅಂದರೆ ಟೆಲಿಫೋನ್, ಮೊಬೈಲ್ ಕಿ ಸ್ಥಿತಿಯೋं की जानकारी प्राप्त करेंगे. ಛಾತ್ರ ಅಂದರೆ ವಿದ್ಯಾರ್ಥಿ. ಇಸ್ ಪಾಠಕ್ಕೆ ದ್ವಾರ, ಈ ಪಾಠದ ಮೂಲಕ ಬದಲ್ತಿ ಹುಯಿ ಆಧುನಿಕ ಜೀವನ, ಈ ಆಧುನಿಕ ಜೀವನ ಹೇಗೆ ಬದಲಾಗ್ತಾ ಇದೆ, ಜೀವನ ಶೈಲಿ ಮೇ ಚಿಟ್ಟಿ, ಪತ್ರ, ದೂರಭಾಷಾ ಟೆಲಿಫೋನು ಮತ್ತು ಮೊಬೈಲ್ ಕಿ ಸ್ಥಿತಿಯೋं की जानकारी प्राप्त ಕರೆಂಗೆ, ಅವುಗಳ ಸ್ಥಿತಿಯ ಬಗ್ಗೆ ನೀವು ತಿಳಿದುಕೊಳ್ತೀರಿ. ವರ್ತಮಾನ ಪರಿಸ್ಥಿತಿ ಮೇ, ಈಗಿನ ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನ್ ಕಾ ಮಹತ್ವ और उसकी ಅವಶ್ಯಕತಾ ಪರ್ ವಿಚಾರ ಕರ್ ಪಾಯೆಂಗೆ, ಈಗ ಈ ಸ್ಥಿತಿಯಲ್ಲಿ ಮೊಬೈಲ್ದ ಮಹತ್ವ ಮತ್ತು ಅದರ ಅವಶ್ಯಕತೆಯ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೀರಿ ಅಂತ. ಈಗ ನಾವು ತಿಳಿದ ಹಾಗೆ ಈಗ ಮೊಬೈಲ್ನಲ್ಲೇ ನೀವು ಈ ಪಾಠವನ್ನು ಕೂಡ ನೋಡ್ತಾ ಇದ್ದೀರಾ, ಈ ಪಾಠದ ಬಗ್ಗೆ ತಿಳಿದುಕೊಳ್ತಾ ಇದ್ದೀರಾ. बहुत दिनों से ड्राइंग रूम के कोने पर पड़ा पड़ा टेलीफोन बोर हो रहा है. ನೋಡಿ, ಬಹಳ ದಿನಗಳಿಂದ ಆ ಡ್ರಾಯಿಂಗ್ ರೂಮ್ ಅಂದರೆ ಒಂದು ಹಾಲ್ ಅಂತ ಹೇಳ್ಬೋದು, ಅಲ್ಲಿ ಟೆಲಿಫೋನ್ ಸ್ಥಿರ ದೂರವಾಣಿ ಬಿದ್ದುಕೊಂಡಿದೆ. ಪಡ ಅಂದರೆ ಅಲ್ಲೇ ಬಿದ್ದುಕೊಂಡಿದೆ. ಬಿದ್ದುಕೊಂಡು ಬೋರ್ ಹೋ ರಹಾ ಹೈ, ಅದಕ್ಕೆ ಬೋರ್ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಉಸೆ ಅಬ್ ಅಪ್ನಿ ಜಿಂದಗಿ ಖತಮ್ ಹೋನಿ ಲಗ್ ರಹಿ ಥಿ, ಈಗ ಅದಕ್ಕೆ ಅದರ ಜೀವನ ಖತಮ್ ಹೋತಿ ಅಂದರೆ ನನ್ನ ಜೀವನ ಮುಗೀತು ಅಂತ ಅದಕ್ಕೆ ಅನಿಸ್ತಾ ಇದೆ. ಸದಿಯೋ ಸೆ ಉಸ್ಕಾ ಏಕ್ ಛತ್ರ ರಾಜಾತ, ಸದಿ ಅಂದರೆ ಶತಮಾನಗಳು, ಸದಿಯೋ ಸೆ ಅಂದರೆ ಅದು ಶತಮಾನಗಳಿಂದ, ಯುಗಗಳಿಂದ ಅದು ಒಂದು ಏಕಛತ್ರ ರಾಜ, ಅದು ಒಂದು ರಾಜನ ಹಾಗೆ ಮೆರೆದಿತ್ತು. ಪರ್ ಆಜ್ ವಹ ಬಹುತ್ ಉದಾಸ ಹೈ, ಆದರೆ ಇದು ಇಂದು ತುಂಬ ಉದಾಸವಾಗಿದೆ, ದುಃಖಿತನಾಗಿದೆ. ಅಬ್ ಉಸೆ ಕೋಯಿ ನಹಿ ಪೂಚ್ತಾ, ಈಗ ಅದನ್ನು ಯಾರೂ ಕೇಳುವವರಿಲ್ಲ. ನಾಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೈ, ಯಾರೂ ಅದಕ್ಕೆ ಫೋನ್ ಮಾಡುವುದಿಲ್ಲ. ತಭಿ ಮಿಸ್ಟರ್ ಶರ್ಮಾ ನೆ ಆಕರ್ ಅಪ್ನಾ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯಾ, ಆವಾಗ ಶರ್ಮಾ ಅವರು ತಮ್ಮ ಮೊಬೈಲನ್ನು ತೆಗೆದುಕೊಂಡು ಬಂದು ಅದರ ಹತ್ತಿರ ಇಟ್ಟರು. ಆವಾಗ ಏನಾಯ್ತು ನೋಡಿ, ಟೆಲಿಫೋನ್ ಹೇಳ್ತದೆ, ಮನ್ ಹಿ ಮನ್ ಮೇ, ಮನಸ್ಸಿನಲ್ಲಿ ಹೇಳ್ತದೆ, ದಿಕ್ನೆ ಮೇ ಚೂಹೆ ಜೈಸಾ, ನೋಡಲಿಕ್ಕೆ ಒಂದು ಇಲಿಯ ಹಾಗೆ ಇದೆ. ನಾ ಮೂಚ್ ನಾ ಪೂಚ್, ಅದಕ್ಕೆ ಏನು ಮೀಸೆ ಇಲ್ಲ, ಬಾಲ ಇಲ್ಲ. ಫಿರ್ ಭಿ ಇಸ್ಕಿ ಇತನಿ ಪೂಚ್, ಆದರೂ ಕೂಡ ಇದಕ್ಕೆ ಎಷ್ಟೊಂದು ಕೇಳ್ತಾರೆ, ಎಷ್ಟು ಬೆಲೆ ಕೊಡ್ತಾರೆ. ಚಲ್ ದೂರ್ ಹಟ್ ಮುಜ್ಸೆ, ನನ್ನಿಂದ ದೂರ ನಡಿ. ಹಟ್ ಮುಜ್ಸೆ, ನನ್ನಿಂದ ದೂರ ಹೋಗು. ಆಕರ್ ಬೈಟ್ ಗಯಾ ಮೇರೆ ಪಾಸ್, ನನ್ನ ಹತ್ತಿರ ಬಂದು ಕುತ್ಕೊಂಡ್ಬಿಟ್ಟ. ತೇರಿ ಔಕಾತ್ ಹಿ ಕ್ಯಾ ಹೈ ಮೇರೆ ಸಾಮ್ನೆ, ನನ್ನ ಮುಂದೆ ನಿನ್ನ ಯೋಗ್ಯತೆ ಏನು. ಔಕಾತ್ ಅಂದರೆ ಯೋಗ್ಯತೆ, ನನ್ನ ಮುಂದೆ ನಿನ್ನ ಯೋಗ್ಯತೆ ಏನು ಅಂತ ಟೆಲಿಫೋನು ಮೊಬೈಲಿಗೆ ಹೇಳ್ತದೆ. ನನ್ನ ಹತ್ತಿರ ಬಂದು ಕೂತ್ಕೊಂಡೆಲ್ಲ, ನನ್ನ ಮುಂದೆ ನಿನ್ನ ಯೋಗ್ಯತೆ ಏನು ಅಂತ. ಮೊಬೈಲ್ ಚೌಂಕರ್ ದೇಖ್ತೆ ಹುಯೆ, ಆಶ್ಚರ್ಯಚಕಿತನಾಗಿ ಮೊಬೈಲ್ ನೋಡ್ತದೆ, ಹೇಳ್ತದೆ, ಕ್ಯಾ ಹುವಾ ಭಾಯಿ, ಮೈನೆ ತೋ ತುಮೆ ಕುಚ್ ಕಹಾ ಭೀ ನಹಿ,
ಏನಾಯಿತು ಅಣ್ಣ, ನಾನು ನಿನಗೆ ಏನೂ ಅಂದಿಲ್ಲ. ತೋ ಗುಸ್ಸಾ ಕ್ಯೂ ಹೋ ರಹಾ ಹೈ, ಕೋ ಕ್ಯೂ ಹೋ ರಹೆ ಹೋ, ನೀನು ಯಾಕೆ ಸಿಟ್ಟಾಗ್ತಾ ಇದೀಯಾ? ಮುಜ್ಸೆ ಕೋಯಿ ಗಲ್ತಿ ಹೋ ಗೈ ಕ್ಯಾ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಮೈ ಮಾಫಿ ಚಾಹತಾ ಹೂँ, ನಾನು ಕ್ಷಮೆ ಕೇಳ್ತೀನಿ. ತುಮ್ ಮೇರೆ ಬಡೆ ಭಾಯಿ ಹೋ, ನೀನು ನನ್ನ ದೊಡ್ಡ ಅಣ್ಣ ಇದ್ದೀಯಾ ಅಂತ ಹೇಳ್ತದೆ. ನಾನು ಕ್ಷಮೆ ಕೇಳ್ತೀನಿ, ನೀನು ನನ್ನ ದೊಡ್ಡ ಅಣ್ಣ ಇದ್ದೀಯಾ ಅಂತ. ಅವಾಗ ಟೆಲಿಫೋನ್ ಹೇಳ್ತದೆ, ಗುಸ್ಸಾ ನ ಕರೋ ತೋ ಕ್ಯಾ ಕರೋ, ಸಿಟ್ಟು ಮಾಡ್ಕೊಳ್ಳದೆ ಏನು ಮಾಡಲಿ, ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳದೆ ಏನು ಮಾಡಲಿ. ಪತಾ ಹೈ, ನಿನಗೆ ಗೊತ್ತಿದೆಯಾ, ಜಬ್ ಸೆ ತುಮ್ ಆಯೆ ಹೋ, ಯಾವಾಗ ನೀ ಬಂದಿದೆಯಾ, ಹಮಾರೆ ಕೋಯಿ ಪೂಚ್ ನಹಿ ರಹಿ, ಯಾರೂ ನಮ್ಮನ್ನು ಕೇಳ್ತಾ ಇಲ್ಲ. ಸಬ್ ತುಮೇ ಅಪ್ನಿ ಛಾತಿ ಸೆ ಲಗಾಯಿ ಘೂಮ್ತೆ ಹೈ, ಎಲ್ಲರೂ ನಿನ್ನನ್ನು ಎದೆಗೆ ಹೌಚಿಕೊಂಡು ಅಡ್ಡಾಡ್ತಾರೆ. ಹರ್ ಸಮಯ ತುಮೇ ಅಪ್ನೆ ಪಾಸ್ ರಖ್ತೆ ಹೈ, ಎಲ್ಲ ಸಮಯದಲ್ಲೂ ನಿನ್ನನ್ನು ತಮ್ಮ ಹತ್ತಿರ ಇಟ್ಕೋತಾರೆ. ಏಕ್ ಕ್ಷಣಕ್ಕೆ ಲಿಯೇ ಭಿ ತುಮಾರಿ ಜುದಾಯಿ ನಹಿ ಸಹನ್ ಕರ್ ಸಕ್ತೆ, ಒಂದು ಕ್ಷಣ ನೀನು ಅವರಿಂದ ದೂರ ಹೋದರೂ ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿನ್ನ ಅಗಲಿಕೆಯನ್ನು, ಜುದಾಯಿ ಅಂತಂದರೆ ಅಗಲಿಕೆಯನ್ನು ತಡ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ ಅಂತ ಟೆಲಿಫೋನ್ ಹೇಳ್ತದೆ. ಆವಾಗ ಮೊಬೈಲ್ ಹೇಳ್ತದೆ, ಟೆಲಿಫೋನ್ ಭಯ್ಯ ಏ ತೋ ಬತಾವೋ, ಇಸ್ಮೇ ಹಮಾರಾ ಕ್ಯಾ ಕಸೂರ್ ಹೈ. ಆಗ ಅದು ಹೇಳ್ತದೆ, ಟೆಲಿಫೋನ್ ಅಣ್ಣ ಇದನ್ನಾದರೂ ಹೇಳು, ಇದರಲ್ಲಿ ನನ್ನ ತಪ್ಪು ಏನಿದೆ? ಕ್ಯಾ ಕಸೂರ್ ಹೈ, ಕಸೂರ್ ಅಂದರೆ ದೋಷ, ನನ್ನ ದೋಷ ಇದರಲ್ಲಿ ಏನಿದೆ ಅಂತ ಹೇಳ್ತದೆ. ಬತಾವೋ ಮೈ ತುಮಾರೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ಹೇಳು ನಾನು ನಿನ್ನ ಸಲುವಾಗಿ ಏನು ಮಾಡಬಲ್ಲೆ? ತುಮ್ ಜೋ ಕಹೋಗೆ ಮೈ ಕರುಂಗಾ, ನೀನೇನು ಹೇಳ್ತೀಯ ನಾನು ಹಾಗೆ ಮಾಡ್ತೀನಿ ಅಂತ ಮೊಬೈಲ್ ಹೇಳ್ತದೆ. ಅವಾಗ ಟೆಲಿಫೋನ್ ಹೇಳ್ತದೆ, ತುಮ್ ಕ್ಯಾ ಕರೋಗೆ, ಅಬ್ ತೋ ತುಮಾರೆ ನಯೇ ನಯೇ ರೂಪ್ ಬಾಜಾರ್ ಮೇ ಆ ರಹೆ ಹೈ, ನೀನೇನು ಮಾಡ್ತೀಯ? ಈಗ ನಿನ್ನ ಹೊಸ ಹೊಸ ರೂಪಗಳು ಮಾರ್ಕೆಟ್ನಲ್ಲಿ ಬರ್ತಾ ಇದ್ದಾವೆ. ಚಾರೋ ಓರ್ ತುಮಾರಿ ಹಿ ಧೂಮ್ ಮಚಿ ಹುಯಿ ಹೈ, ಎಲ್ಲ ಕಡೆ ನಿನ್ನ ವೈಭವವೇ ತುಂಬಿದೆ ಅಂತ ಆ ಟೆಲಿಫೋನ್ ಹೇಳ್ತದೆ. ಚಾರೋ ಓರ್, ನಾಲ್ಕು ದಿಕ್ಕಿನಲ್ಲಿ, ತುಮಾರಿ ಹಿ ಧೂಮ್ ಮಚಿ ಹುಯಿ ಹೈ, ತುಮಾರಿ ಹಿ ಧೂಮ್ ಅಂತಂದರೆ ಒಂದು ವೈಭವ, ಟಾಟ್ ಬಾಟ್ ವೈಭವ, ನಿಂದದೇ ಮಾತು, ನಿಂದೇ ಗುಣಗಾನ ನಾಲ್ಕು ಕಡೆ ಕೇಳಿ ಬರ್ತಾ ಇದೆ. ದೇಖ್ ನಹಿ ರಹೆ ಮೇರಾ ಹಾಲ್, ನನ್ನ ಪರಿಸ್ಥಿತಿಯನ್ನು ನೀನು ನೋಡ್ತಾ ಇಲ್ವಾ? ಮೇರೆ ಸುಂದರ್ ಸೆ ಮುಖಡೆ ಪರ್ ಧೂಲ್ ಜಮಿ ಪಡಿ ಹೈ, ನನ್ನ ಸುಂದರ ಮುಖದ ಮೇಲೆ ಧೂಳು ಕೂರ್ತಾ ಇದೆ ಅಂತ ಹೇಳ್ತದೆ. ಅಬ್ ಮುಜೆ ಕೋಯಿ ಸಾಫ್ ಭಿ ನಹಿ ಕರ್ತಾ, ಈಗ ನನ್ನನ್ನು ಯಾರೂ ಸ್ವಚ್ಛ ಕೂಡ ಮಾಡೋದಿಲ್ಲ ಅಂತ ಟೆಲಿಫೋನ್ ಹೇಳ್ತದೆ. ಮೊಬೈಲ್ ಹೇಳ್ತದೆ, ಭಾಯಿ ನಾರಾಜ್ ಮತ್ ಹೋಯಿಯೇ, ನೀನು ಅಣ್ಣ ನೀನು ಸಿಟ್ಟುಗೊಳ್ಳಬೇಡ, ಕ್ರೋಧಿತನಾಗಬೇಡ ಅಂತ ಮೊಬೈಲ್ ಹೇಳ್ತದೆ. ಆಪ್ ತೋ ಮೇರೆ ಅಗ್ರಜ್ ಹೈ, ನೀನು ನನ್ನ ದೊಡ್ಡಣ್ಣ ಇದ್ದ ಹಾಗೆ. ಅಗ್ರಜ್ ಅಂದರೆ ದೊಡ್ಡಣ್ಣ. ಜಬ್ ಕಭಿ ನ ಕಭಿ ತೋ ತುಮೇ ಬುಡಾ ಹೋನಾ ಹಿ ಥಾ, ನಿನಗೆ ಯಾವಾಗಾದರೂ ಒಮ್ಮೆ ವಯಸ್ಸಾಗಲೇಬೇಕಾಗಿತ್ತು, ಮುದುಕ ಆಗಲೇಬೇಕಾಗಿತ್ತು ನೀನು. ಸದಿಯೋ ಸೆ ತುಮಾರಾ ಹಿ ರಾಜ್ ಥಾ, ಅನೇಕ ಯುಗಗಳಿಂದ ಶತಮಾನಗಳಿಂದ ನಿನ್ನದೇ ರಾಜ್ಯಭಾರ ನಡೀತಾ ಇತ್ತು. ಇಸ್ಮೆ ಗುಸ್ಸಾ ಹೋನೆ ಕಿ ಕ್ಯಾ ಬಾತ್ ಹೈ, ಇದರಲ್ಲಿ ಸಿಟ್ಟುಗೊಳ್ಳುವಂಥ ಕೋಪಗೊಳ್ಳುವಂಥ ಮಾತು ಏನಿದೆ? ಏಕ್ನ ಏಕ್ ದಿನ್ ತೋ ಯಹ ಹೋನಾ ಹಿ ಥಾ, ಒಂದಲ್ಲ ಒಂದು ದಿನ ಇದು ಆಗಲೇಬೇಕಾಗಿತ್ತು ಅಂತ ಹೇಳ್ತದೆ ಮೊಬೈಲು. ಆವಾಗ ಟೆಲಿಫೋನ್ ಹೇಳ್ತದೆ, ಅಪ್ನಿ ಆವಾಜ್ ಸುನೆ ಮುझे ಮಹೀನೆ ಬೀತ್ ಜಾತೆ ಹೈ, ನನ್ನ ಧ್ವನಿಯನ್ನು ಕೇಳದೆ ನನಗೆ ತಿಂಗಳಗಟ್ಟಲೆ ಆಯಿತು ಅಂತ. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿ ಥಿ,
ಮೊದಲು ನನ್ನ ಒಡತಿ ನನ್ನ ಇಷ್ಟೊಂದು ಸೇವೆಯನ್ನು ಮಾಡ್ತಾ ಇದ್ಲು. ಕ್ಯಾ ಮಜಾಲ್ ಕಿ ಥೋಡಿ ಸಿ ಬಿ ಮಿಟ್ಟಿ ಮೇರೆ ಸಲೋನೆ ಮುಖ ಪರ್ ಗಿರ್ ಜಾಯೆ. ನನಗೆ ಸ್ವಲ್ಪವೂ ನನ್ನ ಮುಖದ ಮೇಲೆ ಧೂಳು ಕೂಡಲಿಕ್ಕೆ ಬೀಳ್ತಾ ಇರಲಿಲ್ಲ. ನನ್ನ ಸುಂದರ ಮುಖದ ಮೇಲೆ ಧೂಳು ಕೂಡಲಿಕ್ಕೆ ಬೀಳ್ತಾ ಇರಲಿಲ್ಲ. ಮೈ ದಿನ ಭರ್ ಗುನಗುನತಾ ರಹತಾ ಥಾ ಮಧುರ ಔರ್ ಮೀಠಿ ಆವಾಜ್ ಮೇ. ನಾ ದಿನ ಪೂರ್ತಿ ನನ್ನ ಸುಂದರವಾದ ಮಧುರವಾದ ಧ್ವನಿಯಲ್ಲಿ ಹಾಡ್ತಾ ಇದ್ದೆ ಅಂತ ಟೆಲಿಫೋನ್ ಹೇಳ್ತದೆ. ನನ್ನ ಒಂದು ಯೋಗ್ಯತೆ ಸಾಮರ್ಥ್ಯ, ಮಜಾಲ್ ಅಂದರೆ ಒಂದು ಸಾಮರ್ಥ್ಯ, ಯೋಗ್ಯತೆ. ಕ್ಯಾ ಮಜಾಲ್ ಕಿ ಅಂದರೆ ನನ್ನ ಸಾಮರ್ಥ್ಯ, ನನ್ನ ಯೋಗ್ಯತೆ ಆವಾಗ ಅಷ್ಟು ಇತ್ತು ಅಂತ ಆ ಟೆಲಿಫೋನು ಹೇಳ್ತದೆ. ಆಗ ಮೊಬೈಲ್ ಹೇಳ್ತದೆ, ಬಾತ್ ತುಮಾರಿ ಬಿಲ್ಕುಲ್ ಸಚ್ ಹೈ. ನಿನ್ನ ಮಾತು ತುಂಬ 100ಕ್ಕೆ 100 ಸಚ್ ಇದೆ, ಅಂದರೆ ಸರಿ ಇದೆ ಅಂತ ಮೊಬೈಲ್ ಹೇಳ್ತದೆ. ಪರ್ ತುಮಾರ ವಿಚಾರ ಆಜ್ ಕೆ ಜಮಾನೆ ಸೆ ಮೇಲ್ ನಹಿ ಖಾತೆ. ಆದರೆ ಹೇಳ್ತದೆ, ಈಗಿನ ಒಂದು ಏನು ಕಾಲಮಾನ ಇದೆಯಲ್ಲ, ಇದಕ್ಕೆ ನಿನ್ನ ಒಂದು ಇದು ಹೊಂದಿಕೆ ಆಗೋದಿಲ್ಲ ಅಂತ ಮೊಬೈಲ್ ಹೇಳ್ತದೆ. ನಿನ್ನ ವಿಚಾರ ಈಗಿನ ಕಾಲಕ್ಕೆ ಹೊಂದಿಕೆ ಆಗೋದಿಲ್ಲ. ಅಬ್ ತುಮ್ ವಕ್ತ್ಗೆ ಸಾಥ್ ಚಲನಾ ಸೀಖೋ. ನೀನು ಈಗ ಸಮಯದೊಂದಿಗೆ ನಡೆಯಲಿಕ್ಕೆ ಕಲಿತುಕೋ ಅಂತ ಮೊಬೈಲ್ ಹೇಳ್ತದೆ. ಆವಾಗ ಟೆಲಿಫೋನ್ ಹೇಳ್ತದೆ, ಅಚ್ಚಾ ಬಚ್ಚು ಆಜ್ ತುಮ್ ಮುझे ಉಪದೇಶ ದೇ ರಹೆ ಹೋ. ಅಯ್ಯೋ ಮಗನೇ, ಈಗ ನೀನು ನನಗೆ ಉಪದೇಶ ಹೇಳ್ತಾ ಇದೀಯಾ ಅಂತ ಹೇಳ್ತದೆ ಟೆಲಿಫೋನು. ಕೋಯಿ ಬಾತ್ ನಹಿ, ತುಮಾರೆ ಸಾಥ್ ಭಿ ಕಭಿ ಇಸಿ ತರಹ ಕಾ ವ್ಯವಹಾರ ಹೋಗಾ ತಬ್ ಪತಾ ಚಲೇಗಾ. ಆಯಿತು, ಏನೂ ಮಾತಿಲ್ಲ, ನಿನ್ನ ಜೊತೆ ಹೇಗೆ ಈಗ ನನ್ನ ಜೊತೆ ವ್ಯವಹಾರ ಆಗ್ತಾ ಇದೆಯಲ್ಲ, ನಿನ್ನ ಜೊತೆ ಇದೇ ರೀತಿ ವ್ಯವಹಾರ ಆದಾಗ ನಿನಗೆ ಗೊತ್ತಾಗ್ತದೆ ಅಂತ ಟೆಲಿಫೋನ್ ಹೇಳ್ತದೆ. ಯಾದ್ ರಖನಾ ಸಮಯ ಸದಾ ಏಕ್ ಸಾ ನಹಿ ರಹತಾ. ಯಾದ್ ರಖನಾ ಸಮಯ ಸದಾ ಏಕ್ ಸಾ ನಹಿ ರಹತಾ. ನೆನಪಿಟ್ಟುಗಳು, ನೀನು ಸಮಯ ಯಾವಾಗಲೂ ಒಂದೇ ತೆರನಾಗಿ ಇರೋದಿಲ್ಲ ಅಂತ ಟೆಲಿಫೋನ್ ಕೂಡ ಹೇಳ್ತದೆ. ಆಗ ನೋಡಿ, ಚಿಟ್ಟಿ ಪರ್ದೆಕೆ ಪೀಚೆ ಸೆ. ಆ ಪರ್ದೆ ಹಿಂದಿನಿಂದ, ಮೇರೆ ಪ್ಯಾರೆ ದೋಸ್ತ್ ತುಮ್ನೆ ಸಚ್ ಕಹಾ ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ. ನನ್ನ ಪ್ರೀತಿಯ ಗೆಳೆಯನೇ, ನೀನು ಸರಿಯಾಗಿ ಹೇಳಿದೆ, ಸಮಯ ಯಾವಾಗಲೂ ಒಂದೇ ತೆರನಾಗಿ ಇರೋದಿಲ್ಲ ಅಂತ. ಏಕ್ ಮೀಠಿ ವ ಪ್ಯಾರಿ ಸುರೀಲಿ ಸಿ ಆವಾಜ್ ಸುನ್ಕರ್ ದೋನೋ ಚೌಂಕ್ ಉಠೆ ಔರ್ ಅಪ್ನೆ ಚಾರೋ ಓರ್ ದೇಖನೆ ಲಗೆ. ಒಂದು ಸಿಹಿಯಾದ ಅತ್ಯಂತ ಪ್ರೀತಿಯ ಮಧುರ ಒಂದು ಧ್ವನಿಯನ್ನು ಕೇಳಿಕೊಂಡು ಇಬ್ಬರು ಚಕಿತರಾದರು ಮತ್ತು ತಮ್ಮ 4 ಸುತ್ತು ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ದೋನೋ ಏಕ್ ಸಾಥ್, ಇಬ್ಬರು ಕೂಡಿ ಒಮ್ಮೆ ಹೇಳ್ತಾರೆ, ಅರೆ ಯಹ ಆವಾಜ್ ತೋ ದೀದಿ ಕೆ ಬಕ್ಸೆ ಸೆ ಆ ರಹಿ ಹೈ. ಈ ಧ್ವನಿ ಆ ಅಜ್ಜಿಯ ಒಂದು ಪೆಟ್ಟಿಗೆಯಿಂದ ಬರ್ತಾ ಇದೆ. ಬಕ್ಸೆ ಅಂದರೆ ಪೆಟ್ಟಿಗೆ, ಪೆಟ್ಟಿಗೆಯಿಂದ ಬರ್ತಾ ಇದೆ ಅಂತ. ದೋನೋ बक्सा खोलते हैं तो वहाँ पर पड़ी बहुत पुरानी चिट्ठी को देखकर चौंक जाते हैं. ಇಬ್ಬರು ಕೂಡಿ ಆ ಬಕ್ಸಾ ಖೋಲ್ತೆ ಹೈ, ಆ ಪೆಟ್ಟಿಗೆಯನ್ನು ತೆಗೆದು ನೋಡಲು ಬಹುತ್ ಪುರಾನಿ ಚಿಟ್ಟಿ, ಬಹಳ ಹಳೆಯದಾದ ಒಂದು ಪತ್ರ ಕೋ ದೇಖಕರ್ ಚೌಂಕ್ ಜಾತೆ, ಆ ಪತ್ರವನ್ನು ನೋಡಿ ಆಶ್ಚರ್ಯಗೊಳ್ತಾರೆ ಇಬ್ಬರು. ಚಿಟ್ಟಿ ಹೇಳ್ತದೆ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, जो स्थिति आज तुम्हारी है उसे मैंने भी भुगता है. ಈ ಯಾವ ಸ್ಥಿತಿ ಈಗ ನಿಂದು ಇದೆಯಲ್ಲ, ಈ ಸ್ಥಿತಿಯನ್ನು ನಾನು ಕೂಡ ಅನುಭವಿಸಿದ್ದೀನಿ ಅಂತ. ಭುಗ್ತ ಅಂದರೆ ನಾನು ಕೂಡ ಅನುಭವಿಸಿದ್ದೀನಿ. ಅಫ್ಸೋಸ್ ಕರ್ತೆ ಹುಯೆ, ತುಂಬ ಒಂದು ದುಃಖದಿಂದ ಹೇಳ್ತದೆ, ಅದು ವಿಷಾದದಿಂದ ದುಃಖದಿಂದ ಹೇಳ್ತದೆ, ನಿನ್ನ ಸ್ಥಿತಿಯನ್ನು ನಾನು ಕೂಡ ಅನುಭವಿಸಿದ್ದೀನಿ ಅಂತ. ಟೆಲಿಫೋನ್ ಓ ಕೈಸೆ, ಅದು ಹೇಗೆ ಅಂತ ಕೇಳ್ತದೆ. ಆವಾಗ ಚಿಟ್ಟಿ ಹೇಳ್ತದೆ, ಪತ್ರ ಹೇಳ್ತದೆ, ಹಾಯ್ ಕ್ಯಾ ದಿನ್ ಥೆ ಜಬ್ ಮೇರೆ ಅಂದರ್ ಗುಲಾಬ್ ಕಿ ಪತ್ತಿಯಾ ರಖಕರ್ ಪ್ರೇಮಿ ಪ್ರೇಮಿಕಾ ಏಕ್ ದುಸರೆ ಕೋ ಭೇಜ್ತೆ ಥೆ. ಅವಾಗ ಹೇಳ್ತದೆ, ಹಾಯ್, ಆ ದಿನಗಳು ಹೇಗೆ ಇದ್ದುವು,
ನನ್ನಲ್ಲಿ ಗುಲಾಬಿಯ ಪಕಳೆಗಳನ್ನು ಇಟ್ಟು ಪ್ರೇಮ ಮತ್ತು ಪ್ರೇಮಿ ಪ್ರೇಮಿಕಾ ಇಬ್ಬರು ಪ್ರೇಮಿಗಳು ನನ್ನ ಒಳಗೆ ಗುಲಾಬಿಯ ಒಂದು ಪಕಳೆಗಳನ್ನು ಇಟ್ಟು ಕಳಿಸ್ತಾ ಇದ್ರು, ಪರಸ್ಪರ ಕಳಿಸ್ತಾ ಇದ್ರು. ಯದಿ ಮುझे पहुंचने में कुछ देर हो जाती तो लोगों की बेचैनी बढ़ जाती थी. ನಾನು ತಲುಪುವುದು ಸ್ವಲ್ಪ ತಡವಾದರೂ ಕೂಡ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಬೇಚೈನಿ ಬಡ್ ಜಾತಿ ಥಿ, ಚಡಪಡಿಸ್ತಾ ಇದ್ರು ಅಂತ. ಬೇಚೈನಿ ಅಂದರೆ ಚಡಪಡಿಸ್ತಾ ಇದ್ರು. ಪರ್ ತುಮ್ ಜಬ್ ಸೆ ಆಯಿ ಹೋ ತೋ ಲೋಗ್ ಲಿಖ್ನಾ ಹಿ ಭೂಲ್ ಗಯೆ. ಆದರೆ ನೀನು ಯಾವಾಗ ಬಂದೆಲ್ಲ ಅಂತ ಅದು ಟೆಲಿಫೋನ್ಗೆ ಹೇಳ್ತದೆ, ಪತ್ರ. ನೀನು ಯಾವಾಗ ಬಂದೆಲ್ಲ ಜನ ಬರೆಯುವುದನ್ನೇ ಮರೆತು ಹೋದರು. ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗೆ. ಆವಾಗ ಅವರು ನಿನ್ನ ಹತ್ರನೇ ಗಿಟರ್ ಪಿಟರ್ ಅಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು, ಬರೆಯೋದನ್ನು ಬಿಟ್ಟೇ ಬಿಟ್ಟರು, ಪತ್ರ ಬರೆಯೋದನ್ನು ಅಂತ ಆ ಚಿಟ್ಟಿ ಬೇಸರದಿಂದ ಹೇಳ್ತದೆ. ಆವಾಗ ಮೊಬೈಲ್ ಹೇಳ್ತದೆ, ದಿಲಾಸಾ ದೇತೆ ಹುಯೆ. ದಿಲಾಸ ಅಂದರೆ ಸಾಂತ್ವನ. ಸಾಂತ್ವವನ್ನು ಹೇಳ್ತಾ ಮೊಬೈಲ್ ಹೇಳ್ತದೆ, ಚಿಟ್ಟಿ ಬಹನ್. ಆ ಪತ್ರದ ಚಿಟ್ಟಿ ಬಹನ್ ಅಂತ ಅದು ಸಂಬೋಧನೆ ಮಾಡ್ತದೆ. ಚಿಟ್ಟಿ ಅಕ್ಕ, ನಿರಾಶ್ ಮತ್ ಹೋ, ನೀನು ನಿರಾಶರಾಗಬೇಡ. ಏತೋ ಸಮಯ ಕಾ ಹೇರ್ ಫೇರ್ ಹೈ, ಸಭಿ ಕೆ ದಿನ್ ಫಿರ್ತೆ ರಹತೆ ಹೈ. ಇದು ಸಮಯದ ಬದಲಾವಣೆ, ಒಂದು ಹೆಚ್ಚು ಕಡಿಮೆ ಆಗುವ ಸಮಯದ ಬದಲಾವಣೆ. ಸಭಿಕೆ ದಿನ್ ಫಿರ್ತೆ ರಹತೆ ಹೈ, ಎಲ್ಲರಿಗೂ ಒಂದೊಂದು ದಿನ ಹಾಗೆ ಚಕ್ರದ ಹಾಗೆ ತಿರುಗ್ತಾ ಇರ್ತದೆ ಅಂತ ಮೊಬೈಲ್ ಸಾಂತ್ವನವನ್ನು ಹೇಳ್ತದೆ. ಚಿಟ್ಟಿ, ಯಹಿ ತೋ ಮೈ ಕಹತಿ ಹೂ ಭಯ್ಯ. ಆವಾಗ ಆ ಚಿಟ್ಟಿ ಕೂಡ, ಪತ್ರ ಕೂಡ ಹೇಳ್ತದೆ, ಹೌದು ಸಹೋದರ, ನಾನು ಇದನ್ನೇ ಹೇಳಬೇಕಂತ ಇದ್ದೀನಿ. ತುಮಾರೆ ಆನೆ ಪರ್ ಟೆಲಿಫೋನ್ ಭಾಯಿ ಕೋ ದುಃಖ ನಹಿ ಮನಾನಾ ಚಾಹಿಯೆ. ನೀನು ಬಂದೆ ಎಂದು ತಿಳಿದುಕೊಂಡು ಈ ಟೆಲಿಫೋನ್ ಬಾಯಿ, ಏನು ಈ ದೂರವಾಣಿ ಇದೆಯಲ್ಲ, ಈ ಅಣ್ಣ ದುಃಖ ಪಡ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ, ಅವನು ದುಃಖ ಪಟ್ಕೋಬಾರ್ದು ಅಂತ ಹೇಳ್ತದೆ. ಬಲ್ಕಿ ಖುಷಿ ಖುಷಿ ಆಪ್ಕಾ ಸ್ವಾಗತ ಕರ್ನಾ ಚಾಹಿಯೆ. ಅದನ್ನು ಬಿಟ್ಟು ಖುಷಿ ಖುಷಿಯಾಗಿ ನಿನ್ನನ್ನು ಸ್ವಾಗತಿಸಬೇಕು ಅಂತ ಪತ್ರ ಹೇಳ್ತದೆ. ದುನಿಯಾ ಮೇ ಕುಚ್ ಭಿ ಶಾಶ್ವತ್ ನಹಿ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾದುದಲ್ಲ. ಪತಾ ನಹಿ ಹೈ ಮಾನವ್ ಜಾತಿ ಕಲ್ ಕ್ಯಾ ನಹಿ ಖೋಜ್ ಕರ್ ದೆ. ನಮಗೆ ಗೊತ್ತಿಲ್ಲ ನಾಳೆ ಈ ಮಾನವ ಜಾತಿ ಯಾವ ಹೊಸ ಸಂಶೋಧನೆಯನ್ನು ಮಾಡ್ತದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಆ ಪತ್ರ ಹೇಳ್ತದೆ. ಮೊಬೈಲ್ ಅಂತದೆ, ತುಮ್ ಸತ್ಯ ಕಹ ರಹಿ ಹೋ, ನೀನು ನಿಜವನ್ನು ಹೇಳ್ತಾ ಇದೀಯಾ. ಅಬ್ ಜೋ ನಯೇ ಮೊಬೈಲ್ ಕಿ ಖೋಜ್ ಕಿ ಜಾ ರಹಿ ಹೈ. ಈಗ ಹೊಸ ಮೊಬೈಲನ್ನು ಕಂಡು ಹಿಡಿತಾ ಇದ್ದಾರೆ. ಉಸ್ಮೆ ಬಾತ್ ಕರ್ನೆ ವಾಲೆ ವೋ ಸುನ್ನೆ ವಾಲೆ ಏಕ್ ದೂಸರೆ ಕೋ ದೇಖ್ ಭಿ ಸಕ್ತೆ ಹೈ. ಇದರಲ್ಲಿ ಮಾತನಾಡುವವರು ಮತ್ತು ಕೇಳುವವರು ಇಬ್ಬರು ಒಬ್ಬರಿಗೊಬ್ಬರು ನೋಡಬಹುದು ಅಂತ ಮೊಬೈಲನ್ನು ಕಂಡು ಹಿಡಿತಾ ಇದ್ದಾರೆ ಅಂತ ಆ ಮೊಬೈಲ್ ಹೇಳ್ತದೆ. ಈಗಾಗಲೇ ಅಂಥ ಮೊಬೈಲೆಲ್ಲ ಬಂದಿದ್ದಾವೆ, ನೀವೆಲ್ಲ ಉಪಯೋಗ ಮಾಡ್ತಾ ಇದ್ದೀರಾ. ಇದು ಸ್ವಲ್ಪ ಹಳೆಯದಾದ ಪಾಠ ಅಂತ ನಮಗೆ ಗೊತ್ತಾಗ್ತದೆ ಇದರಿಂದ. ಚಿಟ್ಟಿ ಹೇಳ್ತದೆ, ಮುಸ್ಕುರಾತೆ ಹೋಯ್, ನಗ್ತಾ ಪತ್ರ ಹೇಳ್ತದೆ, ಇಸ್ಲಿಯೇ ಮೈ ತೋ ಯಹಿ ಕಹತಿ ಹೂँ ಜೋ ಮಿಲ್ ಜಾಯೆ ಜಿತ್ನಾ ಮಿಲ್ ಜಾಯೆ ಉಸಿ ಮೇ ಖುಷ್ ರಹನಾ ಸೀಖೋ. ಏನು ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತದೆ, ಅದರಲ್ಲೇ ನಾವು ಖುಷಿಯಿಂದ ಇರಬೇಕು ಅಂತ ನಗುನಗುತ್ತಾ ಆ ಪತ್ರ ಹೇಳ್ತದೆ. मोबाइल और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा दिया. ಮೊಬೈಲ್ ಮತ್ತು ಪತ್ರದ ಮಾತುಗಳನ್ನು ಕೇಳಿ ಟೆಲಿಫೋನ್ ಏನು ಮಾಡ್ತದಂದರೆ ತನ್ನ ಪರಿಸ್ಥಿತಿಯನ್ನು ಅದು ತಿಳಿದುಕೊಂಡಿತು ಮತ್ತು ನಗುತ್ತಾ ಇಬ್ಬರನ್ನು, ಚಿಟ್ಟಿ ಮತ್ತು ಮೊಬೈಲನ್ನು ಅದು ಅಪ್ಪಿಕೊಳ್ತಾ ಇದೆ. ಗಲೆ ಲಗಾ ಲಿಯಾ. ಜೈಸೆ ಹಿ ಗಲೆ ಮಿಲೆ ತೋ ಮೊಬೈಲ್ ಪರ್ ರಿಂಗ್ ಟೋನ್ ಬಜ್ ಉಠಿ. ಹೀಗೆ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳಲು ಮೊಬೈಲ್ನಲ್ಲಿ ಒಂದು ರಿಂಗ್ ಟೋನ್ ಬಜ್ ಉಠಿ. ಏನಂತ, ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಯಹಾ ಕಲ್
ಕ್ಯಾ ಹೋ ಕಿಸ್ನೆ ಜಾನ ಅಂತ. ಇದು ಒಂದು ಚಿತ್ರದ ಹಾಡು, ನಿಮ್ಮೆಲ್ಲ ಕೇಳಿರ್ಬೋದು. ಈ ಒಂದು ಜೀವನ ಅನ್ನೋದು ಒಂದು ಪ್ರವಾಸ ಇದ್ದ ಹಾಗೆ, ಸಫರ್ ಅಂದರೆ ಪ್ರವಾಸ ಇದ್ದ ಹಾಗೆ. ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನ, ನಾಳೆ ಇಲ್ಲಿ ಏನಾಗ್ತದಂತ ಯಾರಿಗೂ ಗೊತ್ತಿಲ್ಲ. ಈ ಜೀವನ ಅನ್ನೋದು ಒಂದು ಪ್ರವಾಸ ಇದ್ದ ಹಾಗೆ ಅಂತ ಒಂದು ರಿಂಗ್ ಟೋನ್ ಬಂತು ಅಂತ. ಧೀರೆ ಧೀರೆ ಪರ್ದಾ ಗಿರ್ತಾ ಹೈ, ಸಾವಕಾಶವಾಗಿ ಪರ್ದೆ ಬೀಳ್ತದೆ ಈ ನಾಟಕದಲ್ಲಿ. ಮಂಚ್ ಪರ್ ನಾಟಕ್ ಕರ್ತೆ ಸಮಯ अध्यापक की सहायता से टेलीफोन, मोबाइल व चिट्ठी के पहचान चिन्ह ಚಾರ್ಟ್ ಬನಾಲೆ. ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು. ವೇದಿಕೆಯ ಮೇಲೆ ಈ ನಾಟಕವನ್ನು ಮಾಡುವಾಗ ಕರ್ತೆ ಸಮಯ ಅಧ್ಯಾಪಕಿ ಸಹಾಯತಾಸೆ ಅಂದರೆ ನಿಮ್ಮ ಅಧ್ಯಾಪಕರ ಸಹಾಯದಿಂದ ಟೆಲಿಫೋನು, ಮೊಬೈಲ್ ವ ಚಿಟ್ಟಿ, ಯಾರು ಈ ಟೆಲಿಫೋನದ ಮತ್ತು ಮೊಬೈಲ್ ಮತ್ತು ಈ ಚಿಟ್ಟಿ ಪತ್ರದ ಪಾರ್ಟ್ ಮಾಡ್ತಾರಲ್ಲ ಅವರು ಕೆ ಪಹಚಾನ ಚಿಹ್ನ, ಅದರ ಒಂದು ಚಿಹ್ನೆಯನ್ನು ಹಾಕ್ಕೊಂಡು ಒಂದು ಚಾರ್ಟನ್ನು ಹಾಕ್ಕೊಂಡು ಬನಾಲೆ ಅಂತ ಈ ನಾಟಕವನ್ನು ಅಭಿನಯಿಸಬೇಕು ಅಂತ. ಅಂದರೆ ಇವರು ಟೆಲಿಫೋನು, ಇವರು ಮೊಬೈಲು, ಇವರು ಪತ್ರ ಅಂತ ನೋಡುವವರಿಗೆ ಗೊತ್ತಾಗಬೇಕು. ಆ ಥರ ಒಂದು ಚಾರ್ಟನ್ನು ಮಾಡಿ ಅದನ್ನು ಅಂಟಿಸಿಕೊಂಡು ನಾಟಕವನ್ನು ಆಡಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಇದರ ಶಬ್ದಾರ್ಥಗಳನ್ನು ನೋಡೋಣ. ಇಲ್ಲಿ ನೋಡಿ, ಚಿಟ್ಟಿ ಅಂದರೆ ಪತ್ರ, ಧೂಮ್ ಅಂದರೆ ವೈಭವ, ಟಾಟಬಾಟ್ ಅಂತ ಕರಿತೀವಿ, ಪೂಂಚ್ ಅಂದರೆ ಧೂಮ್, ಬಾಲ, ಮೂಚ್ ಅಂದರೆ ಮೀಸೆ, ದೂರಭಾಷ್ ದೂರವಾಣಿ ಅಂತ ಕನ್ನಡದಲ್ಲಿ ಹೇಳ್ಬೋದು, ಟೆಲಿಫೋನ್. ಮೊಬೈಲ್ ಅಂದರೆ ಜಂಗಮವಾಣಿ, ಸ್ಥಾವರ ಅಂದರೆ ಸ್ಥಿರವಾಗಿರೋದು, ಜಂಗಮ ಅಂದರೆ ಅಡ್ಡಾಡ್ತಾ ಇರೋದು, ಇದು ಕಾರಣ ಜಂಗಮವಾಣಿ ಅಂತ ಕೂಡ ಅನ್ಬೇಕು ಅಂತ ಒಂದು ಇದೆ. ಸದಿಯೋಸೆ ಅಂದರೆ ಯುಗಗಳಿಂದ, ಸದಿ ಅಂದರೆ ಯುಗ, ಔಕಾತ್ ಯೋಗ್ಯತಾ, ನಿಂದೇನು ಔಕಾತ್ ಇದೆ ಅಂತ ಕೇಳ್ತದೆ ನಾಟಕದಲ್ಲಿ, ಅಂದರೆ ನಿನಗೇನು ಯೋಗ್ಯತೆ ಇದೆ ಅಂತ. ಚೌಂಕ್ ಅಂದರೆ ಚಕಿತನಾಗು, ಆಶ್ಚರ್ಯಗೊಳ್ಳು ಅಂತ. ಜುದಾಯಿ ಅಂದರೆ ಅಗಲಿಕೆ, ಗುಸ್ಸಾ ಅಂತಂದರೆ ಸಿಟ್ಟು, ಕ್ರೋಧ. ಗಲತಿ ಅಂತಂದರೆ ತಪ್ಪು. ಹಾಲ್ ಅಂದರೆ ಸ್ಥಿತಿ ಅಂದರೆ ಪರಿಸ್ಥಿತಿ ಅಂತ. ಮಾಫಿ ಅಂದರೆ ಕ್ಷಮೆ. ನಾರಾಜ್ ಅಂದರೆ ಬೇಸರದಿಂದ ಆಕ್ರೋಶಗೊಳ್ಳೋದು ಅಂತ. ಬಕ್ಸೆ ಪೆಟ್ಟಿಗೆ. ಬೇಚೈನಿ ಅಂದರೆ ಚಡಪಡಿಕೆ. ಉದಾಸ್ ಅಂದರೆ ನಿರಾಶಾ, ದುಃಖಿ. ಭುಗುತಾನ ಅಂತಂದರೆ ಅನುಭವಿಸು. ಅಗ್ರಜ ಅಂತಂದರೆ ಬಡಾಬಾಯಿ, ಅಣ್ಣ. ಅಫ್ಸೋಸ್ ವಿಷಾದ, ದುಃಖ. ಆವಾಜ್ ಅಂದರೆ ಧ್ವನಿ. ದಿಲಾಸ ಅಂತಂದರೆ ಸಾಂತ್ವನ. ಸಲೋನ ಅಂದರೆ ಸುಂದರ. ಖೋಜ್ ಅಂದರೆ ಶೋಧ. ಸಫರ್ ಅಂದರೆ ಯಾತ್ರಾ, ಪ್ರಯಾಣ. ಜಾಂಚ್ ಅಂದರೆ ತಲಾಶ್, ಹುಡುಕು. ಶಾಶ್ವತ ಅಂದರೆ ಸ್ಥಾಯಿ, ಶಾಶ್ವತವಾದದ್ದು ಅಂತ. ಕಸೂರ್ ಅಂದರೆ ದೋಷ. ಮಜಾಲ್ ಅಂದರೆ ಯೋಗ್ಯತೆ, ಸಾಮರ್ಥ್ಯ. ಹೀಗೆ ಅನೇಕ ಪದಗಳು ಈ ಪಾಠದಲ್ಲಿ ಬಂದಿದ್ದಾವೆ. ಲೇಖಿಕಾ ಕಾ ಪರಿಚಯ, ಇಲ್ಲಿ ಲೇಖಕಿಯ ಪರಿಚಯವನ್ನು ಕೊಟ್ಟಿದ್ದಾರೆ. ಸುರೇಖಾ ಶರ್ಮಾ, ಶಾಂತಿಜಿ ಕಾ ಜನ್ಮ 11 अगस्त 1956 को सफ़ीदो जींद हरियाणा में हुआ. ಅವರ ಜನ್ಮ 11 ಆಗಸ್ಟ್ 1956ರಲ್ಲಿ ಹರಿಯಾಣದ ಸಫೀದೋ ಅಂದರೆ ಜೀಂದ್ ಅನ್ನುವಲ್ಲಿ ಆಯಿತು. ಇನ್ಕಿ ಹಿಂದಿ ಮೇ MA BEd ಕಿ ಶಿಕ್ಷಾ ಹುಯಿ ಹೈ, ಇವರದು ಹಿಂದಿಯಲ್ಲಿ MA BEd ಆಗಿದೆ. हरियाणा प्रादेशिक हिंदी साहित्य सम्मेलन प्रयाग की संयुक्त मंत्री और अखिल भारतीय साहित्य परिषद का सदस्य रही है. इವರು ಹರಿಯಾಣದ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಯುಕ್ತ ಮಂತ್ರಿಯಾಗಿದ್ದರು ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದರು. ಇನ್ಕಿ ಪ್ರಮುಖ ರಚನಾ, ಇವರ ಮುಖ್ಯ ರಚನೆಗಳೆಂದರೆ रिश्तोज का एहसास, बाल कविता संग्रह, नन्ही कोंपल, बाल एकांकी संग्रह आदि. अखिल भारतीय साहित्य परिषद भोपाल, गुजरात, हरियाणा अन्य कई संस्थानों से वे पुरस्कार प्राप्त कर चुकी है. ನೋಡಿ, ಇವರಿಗೆಲ್ಲ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನಿಂದ ಭೋಪಾಲ, ಗುಜರಾತ್, ಹರಿಯಾಣ ಇತ್ಯಾದಿ ಸಂಸ್ಥೆಗಳಿಂದ ಇವರಿಗೆ ಪುರಸ್ಕಾರಗಳು
ಸಿಕ್ಕಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಮೊಬೈಲ್ ಕಾ ಬೋಲ್ ಬಾಲ ಅನ್ನುವ ಪಾಠ ಮುಕ್ತಾಯವಾಯಿತು. ನಮ್ಮ ಚಾನೆಲ್ನನ್ನು ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಪ್ರಶ್ನೋತ್ತರಗಳನ್ನು ಕೂಡ ಮಾಡುತ್ತಿದ್ದು ಅವುಗಳನ್ನು ಕೂಡ ನೋಡಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.